ಸ್ನೇಹಿತರೆ ನಮಸ್ಕಾರ, ಹೇಗಿದ್ರಿ ಎಲ್ರು? ಇವತ್ತು ನಾವು ಮಾತನಾಡೋಣ ನೆಟ್ಸರ್ಫ್ ನ ಬಗ್ಗೆ. ನೆಟ್ಸರ್ಫ್ ಬಗ್ಗೆ ಬಹಳಷ್ಟು ಜನರಿಗೆ ಗುರುತಿದೆ, ಬಟ್ ಕೆಲವೊಂದು ಜನರಿಗೆ ನೆಟ್ಸರ್ಫ್ ನ ಬಗ್ಗೆ ಏನೂ ಗುರುತಿಲ್ಲ. ಅಂತ ವ್ಯಕ್ತಿಗಳಿಗೋಸ್ಕರ ನೆಟ್ಸರ್ಫ್ ನ ಕುರಿತು ಕೆಲವೊಂದಷ್ಟು ಕೀ ಹೈಲೈಟ್ಸ್ ಗಳನ್ನ ನಿಮ್ಮ ಎದುರುಗಡೆ ಇಡ್ತೀನಿ. ನೆಟ್ಸರ್ಫ್ ಭಾರತದ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಲ್ಲಿ ಒಂದಾಗಿದೆ. ಸುಮಾರು 25 ವರ್ಷಗಳಿಂದ ಈ ಕಂಪನಿ ಮಾರುಕಟ್ಟೆಯಲ್ಲಿದೆ. ಈ 25 ವರ್ಷಗಳಲ್ಲಿ ನೆಟ್ಸರ್ಫ್ ನಡೆದ ಬಂದ ದಾರಿ ತುಂಬಾನೇ ಅಮೋಘವಾಗಿದೆ, ಅದ್ಭುತವಾಗಿದೆ. ಸೊ ಈ ಅದ್ಭುತವಾದಂತಹ ಜರ್ನಿಯನ್ನ ನಾನು ನಿಮಗೆ ಸ್ವಲ್ಪ ಕೆಲವೊಂದಷ್ಟು ಕೀ ಹೈಲೈಟ್ಸ್ ಗಳನ್ನ ನಿಮ್ಮ ಎದುರುಗಡೆ ಇಡ್ತೀನಿ. ಭಾರತೀಯ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಕಂಪನಿಗಳು ಮಾರುಕಟ್ಟೆಯಲ್ಲಿವೆ. ಅಂತವು ಕಂಪನಿಗಳು ಸ್ವಂತದೇ ಆದಂತಹ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಹೊಂದಿದ್ದು ಉತ್ಪನ್ನಗಳನ್ನ ತಯಾರು ಮಾಡಿ ಗ್ರಾಹಕರಿಗೆ ಮುಟ್ಟಿಸುವಂತಹ ಕೆಲಸ ಮಾಡುತ್ತೆ. ಅಂತದ್ರಲ್ಲಿ ನೆಟ್ಸರ್ಫ್ ತುಂಬಾನೇ ದೊಡ್ಡ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಅಂತ ಹೇಳೋ ಸಲುವಾಗಿ ನಮ್ಗೆ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಾನು ಈ ಒಂದು ಆರ್ಗನೈಸೇಷನ್ ನಲ್ಲಿ ಸುಮಾರು 14 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ 14 ವರ್ಷಗಳಲ್ಲಿ ನೆಟ್ಸರ್ಫ್ ನಾನು ಕೀ ಹೈಲೈಟ್ಸ್ ಗಳನ್ನ ನಿಮ್ಮ ಎದುರುಗಡೆ ಇಡಬೇಕಿತ್ತು ಅಂತಂದ್ರೆ ಬಹಳಷ್ಟು ವಿಚಾರಗಳು ನಿಮ್ಮ ಎದುರುಗಡೆ ಇಡಬೇಕಾಗಿದೆ. ಅಂತದ್ರಲ್ಲಿ ಮೊಟ್ಟ ಮೊದಲನೇದಾಗಿ ಇಲ್ಲಿರುವಂತಹ ಉತ್ಪನ್ನಗಳು, ಇಲ್ಲಿರುವಂತಹ ಒಂದು ಆರ್ಗನೈಸೇಷನ್ ಬಿಹೇವಿಯರ್, ಇಲ್ಲಿರುವಂತಹ ಒಂದು ಅದ್ಭುತವಾದಂತಹ ಮ್ಯಾನೇಜ್ಮೆಂಟ್, ಇಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ನೆಟ್ಸರ್ಫ್ ಅನ್ನ ತನ್ನ ಸ್ವಂತ ಕುಟುಂಬದಂತೆ ಟ್ರೀಟ್ ಮಾಡ್ತಾರೆ. ಅಂತಹ ಕಂಪನಿಯಲ್ಲಿ ಇವತ್ತು ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ. ಅದೆಷ್ಟೋ ಡೈರೆಕ್ಟ್ ಸೆಲ್ಲರ್ಸ್ ಗಳಿದ್ದಾರೆ, ಅದೆಷ್ಟೋ ಕನ್ಸ್ಯೂಮರ್ಸ್ ಗಳಿದ್ದಾರೆ. ಕನ್ಸ್ಯೂಮರ್ಸ್ ಬಗ್ಗೆ ಹೇಳ್ಬೇಕಿತ್ತು ಅಂತಂದ್ರೆ ಒಂದು ಸಾರಿ ಉತ್ಪನ್ನವನ್ನ ಯೂಸ್ ಮಾಡಿದ್ಮೇಲೆ ಮತ್ತೆ ಮತ್ತೆ ರೀಕಾರ್ ಮಾಡ್ತಾರೆ. ಜೊತೆಗೇನೆ ಈ ಉತ್ಪನ್ನಗಳನ್ನ ಮಾರುಕಟ್ಟೆಯಲ್ಲಿ ತೆಗೆದುಕೊಂಡು ಹೋಗೋ ಸಲುವಾಗಿ ನಮ್ಮ ಹತ್ರ ರಿಟೇಲರ್ಸ್ ಗಳ ಒಂದು ಬೇಸ್, ಅವುಗಳನ್ನ ನಾವು ನಮ್ಮ ಟರ್ನಾಲಜಿಯ ಪ್ರಕಾರ ಅವರನ್ನ ನಾವು ಇಟೇಲರ್ ಅಂತ ಕರಿತೀವಿ. ಇಟೇಲರ್ ಅಂತಂದ್ರೆ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಸ್ ಗಳನ್ನ ರೀಚ್ ಆಗಿ ಉತ್ಪನ್ನವನ್ನ ಪ್ರಮೋಟ್ ಮಾಡಿ ಅದರ ಮೂಲಕ ಆದಾಯವನ್ನ ಗಳಿಸುವಂತ ವ್ಯಕ್ತಿಗಳಿಗೆ ನಾವು ಇಟೇಲರ್ ಅಂತ ಕರಿತೀವಿ. ಸೊ ಈ 3 ಕ್ಯಾಟಗರಿಯ ಜನ ಅವ್ರದೇ ಆದಂತಹ ಒಂದು ರೋಲ್ ನ ಮೂಲಕ ಅವರು ಕೆಲಸ ಮಾಡ್ತಾರೆ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಿತ್ತು ಅಂತಂದ್ರೆ ಕನ್ಸ್ಯೂಮರ್ಸ್ ಅಂತಂದ್ರೆ ಯಾರು? ಗ್ರಾಹಕರಿಗೆ ಉತ್ಪನ್ನಗಳ ಅವಶ್ಯಕತೆ ಇರುತ್ತೆ, ಉತ್ಪನ್ನಗಳ ರಿಸಲ್ಟ್ ನ ಅವಶ್ಯಕತೆ ಇರುತ್ತೆ. ಅವರಿಗೆ ಯಾವುದೇ ಆದಾಯ, ಯಾವುದೇ ಲಾಭ, ಯಾವುದೇ ನಷ್ಟ ಬೇಕಾಗಿಲ್ಲ. ಅವರು ಅವರ ಸ್ವಂತ ಗದ್ದೆಯಲ್ಲಾಗಿರ್ಬಹುದು, ಸ್ವಂತ ಆರೋಗ್ಯದಲ್ಲಾಗಿರ್ಬಹುದು, ಅಥವಾ ತ್ವಚೆಯಲ್ಲಾಗಿರ್ಬಹುದು, ಅವರ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಗ್ರಾಹಕರು ಉತ್ಪನ್ನಗಳನ್ನ ಪರ್ಚೇಸ್ ಮಾಡ್ತಾರೆ. ಸೊ ಈ ಗ್ರಾಹಕರನ್ನ, ಈ ಉತ್ಪನ್ನಗಳನ್ನ ಮುಟ್ಟಿಸುವಂತ ವ್ಯಕ್ತಿಗಳಿಗೆ ನಾವು ಅಂತೀವಿ ಇಟೇಲರ್ಸ್ಗಳು. ಸೊ ಇವ್ರು ಯಾಕೆ ಕೆಲಸ ಮಾಡ್ತಾರೆ ನೆಟ್ಸರ್ಫ್ ನಲ್ಲಿ ಅಂತಂದ್ರೆ, ಈ ಉತ್ಪನ್ನಗಳನ್ನ ಗ್ರಾಹಕರ ತನಕ ಅಂತಂದ್ರೆ ಗ್ರೌಂಡ್ ಲೆವೆಲ್ ತನಕ ತೆಗೆದುಕೊಂಡು ಹೋಗಿ ಕನ್ಸ್ಯೂಮರ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾರೆ, ಕನ್ಸ್ಯೂಮರ್ಸ್ ಗಳಿಗೆ ಉತ್ಪನ್ನದ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದರ ಮೂಲಕ ಅವರು ಆದಾಯವನ್ನ ಪಡಿತಾರೆ. ಅಂದ್ರೆ ಅವುಗಳನ್ನ ಅಂತೀವಿ ನಾವು ರಿಟೇಲ್ ಆದಾಯ. ಸೊ ಈ ಡೈರೆಕ್ಟ್ ಸೆಲ್ಲರ್ಸ್ ಗಳ ರೋಲ್ ಏನಿದೆ? ಡೈರೆಕ್ಟ್ ಸೆಲ್ಲರ್ಸ್ ಗಳು ನೆಟ್ಸರ್ಫ್ ನಲ್ಲಿ ಯಾಕೆ ಬರ್ತಾರೆ ಅಂತಂದ್ರೆ, ಈ ಇಟೇಲರ್ಸ್ ಗಳನ್ನ ಅಪಾಯಿಂಟ್ ಮಾಡಿಸಿ ಇಟೇಲರ್ಸ್ ಗಳ ಮೂಲಕ ಕನ್ಸ್ಯೂಮರ್ಸ್ ಗೆ ಪ್ರಾಡಕ್ಟ್ ಅನ್ನ ಕೊಡುವಂತಹ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ನಾವು ಡೈರೆಕ್ಟ್ ಸೆಲ್ಲರ್ ಅಂತೀವಿ. ಅಂದ್ರೆ ಅವರಿಗೆ ರಿಟೇಲಿಂಗ್ ಮಾಡಲು ಅವಕಾಶ ಇರುತ್ತೆ, ಅವರಿಗೆ ಉತ್ಪನ್ನದ ಮೂಲಕ ಉಪಯೋಗ ಮಾಡೋ ಸಲುವಾಗಿ ಅವಕಾಶ ಇರುತ್ತೆ. ಈ ಎಲ್ಲಾ ದೃಷ್ಟಿಕೋನದಿಂದ ನೆಟ್ಸರ್ಫ್ ನಲ್ಲಿ ಜನ ಬರ್ತಾರೆ. ಸೊ ಇದರ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.